ಶಾಲಾ ಕೊಠಡಿಯ ಮೇಲೆ ಗುಡ್ಡ ಕುಸಿತವಾಗಿರುವಂತಹ ವರದಿಯೂ ಕೂಡ ಇದೇ ಜಿಲ್ಲೆಯಿಂದ ಬರ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದ ಪರಿಣಾಮವಾಗಿ ಗಾಳಿ ಮಳೆಗೆ ಶಾಲಾ ಕೊಠಡಿಯ ಮೇಲೆ ಗುಡ್ಡ ಒಂದು ಕುಸಿದಿದೆ. ಸಂಪಾಜೆ ಸಮೀಪದ ಕೊಯ್ನಾಡಿನಲ್ಲಿ ಆಗಿರುವಂತಹ ಅವಘಡ ಇದು. ಗುಡ್ಡ ಕುಸಿದು ಶಾಲಾ ಕೊಠಡಿಯ ಗೋಡೆ ಕಿಟಕಿ ಎಲ್ಲ ಜಖಮಾಗಿದೆ. ಶಾಲೆಗೆ ರಜೆ ಇದ್ದಿದ್ದರಿಂದ ಅದೃಷ್ಟ, ಯಾವ ಮಕ್ಕಳಿಗೂ ಕೂಡ ಏನೂ ಆಗಿಲ್ಲ. ಸೊ ಈಗ ಸದ್ಯಕ್ಕೆ ಕೊಠಡಿ ನೋಡಿ ಇಲ್ಲಿ ಯಾವ ಪ್ರಮಾಣದಲ್ಲಿದೆ ಅಂತ ಹೇಳಿ. ಸೊ ಹಳೆಯ ಶಾಲೆ ಅಂತ ಕಾಣಿಸುತ್ತೆ, ಇನ್ನೂ ಕೂಡ ಅದನ್ನು ನವೀಕರಣಗೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಾಂತಂದರೆ ಅಲ್ಲಿ RCC ಇರೋದು ಮೇಲ್ಗಡೆಗೆ, ಇಲ್ಲಾಂದರೆ ಹಂಚಿಂದಿದೆ. ಸೊ ಹಾಗಾಗಿ ತುಂಬ ಹಳೆಯ ಶಾಲೆ ಅಂತ ಕಾಣಿಸುತ್ತೆ. ಈಗ ಗುಡ್ಡ ಕುಸಿದ ಪರಿಣಾಮವಾಗಿ ಅಟ್ಲೀಸ್ಟ್ ಈಗ ಹೊಸ ಕಟ್ಟಡವಾದರೂ ಕಟ್ಟಬೋದು, ಬಟ್ ಅಲ್ಲಿವರೆಗೂ ಶಾಲಾ ಮಕ್ಕಳಿಗೆ ಪಾಠ ಕಲಿಸುವಂಥದ್ದು ಎಲ್ಲಿ? ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಜಿಲ್ಲಾಡಳಿತ. ಕಾರಣ ಪಾಪ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗೋದು ಬೇಡ. ಸೊ ಇವೆಲ್ಲ ಮುತುವರ್ಜಿನ ವಹಿಸ್ಕೊಳ್ಬೇಕಲ್ಲ. RCC ಸ್ಲ್ಯಾಬ್ ಇದ್ದಿದ್ರೂ ಕೂಡ ಗುಡ್ಡ ಕುಸಿತದಿಂದಾಗಿ ಅದು ಅನಾಹುತ ಆಗೋದೆ. ಒಂದಿಷ್ಟಾದರೂ ರಕ್ಷಣೆ ಇರೋದು ಅಂತ ಕಾಣಿಸುತ್ತೆ. ಬಟ್ ಈಗ ನೋಡಿ, ಆ ಗುಡ್ಡದಿಂದ ಸ್ವಲ್ಪ ಎಲ್ಲಾದರೂ ಆ ಕಡೆ ಈ ಕಡೆ ಎಲ್ಲಾದರೂ ಶಾಲೆ ಕಟ್ಟೋಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ.